ನಮಸ್ಕಾರ. ನನ್ನ ಹೆಸರು ಅಯ್ಯೂಬ್ ಖಾನ್. ಜೈ ಹಿಂದ್ ಕರ್ನಾಟಕ ಸಂಘಟನೆ ಇವತ್ತು ಬೆಳಗ್ಗೆ ಒಂದು 15 ನಿಮಿಷ ಕಸ್ತೂರಿ ನಗರ RTO ಹತ್ರ ಒಂದು 15 ಗಾಡಿಗಳು ಜೈ ಹಿಂದ್ ಕರ್ನಾಟಕ ಸಂಘಟನೆ ಇವತ್ತು ಮಾಡಬೇಕಿದ್ದು. ಯಾವುದೋ ಕಾರಣದಿಂದ ನಮಗೆ 2 ಗಂಟೆ ಟೈಮ್ ಕೊಟ್ಟಿದ್ದು, ನಾವು ಇವತ್ತು ಮಾಡಿಲ್ಲ. ನಾಳೆ ಬೆಳಗ್ಗೆ ನಾವು ಮಾಡ್ತೀವಿ. ಪೂರ್ತಿ ಬೆಂಗಳೂರಿನಲ್ಲಿ ಅಲ್ಲ, ಅಲ್ಲಿ 11 RTO ಇದೆ. 11 RTO ನಲ್ಲಿನೂ ಇದು ಒಂದು ತಳ ಆಗಿದೆ. ಯಾಕಂದ್ರೆ ಎಲ್ಲ ಗಾಡಿಗಳು RTO ಜೊತೆಗೆ ಜೈ ಹಿಂದ್ ಕರ್ನಾಟಕ ಸಂಘಟನೆ, AAP, ಆಮ್ ಆದ್ಮಿ ಪಾರ್ಟಿ ಇವರೆಲ್ಲ ಜೋಡ್ಕೊಂಡು ಯಾವ ಸಂಘಟನೆನೋ ಬರಲಿ, ನಮ್ದು ಸಂಘಟನೆದು ಅಭ್ಯಂತರ ಇಲ್ಲ. ಯಾಕಂದ್ರೆ ಇದು ಒಂದು ಸಂಘಟನೆದು ವಿಚಾರಧಾರ ಇಲ್ಲ. ಎಲ್ಲ ಸಂಘಟನೆ ಇದು ಜೈ ಹಿಂದ್ ಕರ್ನಾಟಕ ಸಂಘಟನೆ, ಆಮೇಲೆ ಪೀಸ್ ಆಟೋ ಸಂಘಟನೆ, ಎಲ್ಲರೂ ಸಂಘಟನೆ ಜಾಸ್ತಿ ಇದೆ. ಇದು ಅವ್ರು ಮಾಡಬೇಕು ಇವ್ರು ಮಾಡ್ಬೇಕಲ್ಲ, ಎಲ್ಲ ಬಂದ್ಬಿಟ್ಟು ಕೈ ಜೋಡಿದ್ರೆ ಬಹಳ ಒಳ್ಳೇದು ಇದು. ಯಾಕಂದ್ರೆ ಡ್ರೈವರ್ಗೋಸ್ಕರ ನಾವು ಕೈ ಜೋಡಿಸ್ಬೇಕು. ಡ್ರೈವರನ್ನು ಇದ್ದಾರೆ, ಡ್ರೈವರನ್ನು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಪರ್ಮಿಟ್ ಕಟ್ತಾ ಇದ್ದೀನಿ, DL ರಿನ್ಯೂವಲ್ ಮಾಡ್ತಾ ಇದ್ದೀನಿ. ಫೈನಾನ್ಸ್ ಅವ್ರಿಗೆ ನಾವು ಕಟ್ಟಬೇಕು. ಫೈನಾನ್ಸ್ ಅವ್ರು ಕಟ್ಟಿಲ್ಲ ಅಂದ್ರೆ ನಮಗೆ ಸೀದರ್ ಹಿಡಿತಾರೆ. ಅದಕ್ಕೆ ತಾವು ಸರ್ಕಾರ ಏನು ಹೇಳ್ತಾರೆ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾರೆ ಅಂದ್ರೆ, ನಾ ಇದು ಫ್ರೀ ಕೊಡ್ತಿದ್ದೆ, ನಾ ಅದು ಫ್ರೀ ಕೊಡ್ತೀವಿ. ಸರ್, ನೀವು ಟ್ಯಾಕ್ಸ್ ತೆರಿಗೆನಲ್ಲಿ ಕೊಟ್ಟಿದ್ದಾರೆ, ಅದು ಕೊಳ್ಳೇಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಒಂದೇ ಒಂದು ಸರ್ಕಾರ ಕೊಟ್ಟಿದ್ದು ಅಂದ್ರೆ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಕೊಟ್ಟಿದ್ದು. ಇವಾಗ ನಾವು ಏನು ಹೇಳ್ತೀವಿ ಅಂದ್ರೆ, ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಡೆಲ್ಲಿನಲ್ಲಿ ಕೊಟ್ಟರು. ಇವಾಗ ಪಂಜಾಬ್ನಲ್ಲಿ ಭಗವತ್ ಮಾನ್ ಅಂತ ಇದ್ದಾರೆ, ಆ ಸರ್ಕಾರ ಏನು ಮಾಡ್ತಾರೆ ಅಂದ್ರೆ 20 ಲಕ್ಷದು ಒಂದು ಯಾರಿಗೆನ ಒಂದು ಹಾರ್ಟ್ ಬಂದ್ರೆ ಡ್ರೈವರ್ ಇಲ್ಲಿ ಅನ್ನೋ ಯಾರನ್ನ ಇರ್ಲಿ 20 ಲಕ್ಷದು ಅಲ್ಲಿ ಇದು ಕೊಡ್ತಾ ಇದ್ದಾರೆ. ಯಾವುದು ಆಪರೇಷನ್ಗೆ ಹಾರ್ಟು. ಇಲ್ಲಿ ಯಾಕೆ ಸರ್ ನೀವು ಕೊಡೋದಿಲ್ಲ? ಹೊಸ ಮೊನ್ನೆ ಬಂದಿರೋದು ಸರ್ಕಾರ ಎಲ್ಲ ಇಷ್ಟು ದೊಡ್ಡ ಕೊಡ್ತಾ ಇದ್ದಾರೆ, ನೀವು ಯಾಕೆ ಇಷ್ಟೊಂದು ಕೊಡೋದಿಲ್ಲ? ಅದಕ್ಕೆ ಕರ್ನಾಟಕದಲ್ಲಿ ನಮಗೆ ನಾವು ಏನು ಹೇಳ್ತೀವಿ, ಈ ರ್ಯಾಪಿಡೋದ ಒಂದು ಆ್ಯಪ್ ಇದೆ. ಆ ರ್ಯಾಪಿಡೋದ ಆ್ಯಪ್ ಯಾಕಂದ್ರೆ ಇದು ಥಕ್ಕು, ಯಾಕಂದ್ರೆ ಡ್ರೈವರ್ದು ನಾವು ನೋಡಬಾರ್ದು. ನಾವು ಏನು ಹೇಳ್ತೀವಿ ಅಂದ್ರೆ, ಈ ಆ್ಯಪ್ ಇದೆ ಅಲ್ಲ, ಗೋರ್ಮೆಂಟ್ಗೆ ಏನು ಸರ್ ಅಷ್ಟೊಂದು ಪವರ್ ಇಲ್ಲ, ನಾವು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದೀವಲ್ಲ. ಅದು ಬದಲು ನೀವೇನು ಮಾಡಿ, ಅವರು ಇವಾಗ ಒಂದು ತಿಂಗಳಿಗೆ ಏನೋ 400 ರೂಪಾಯಿ ಅವ್ರದ್ದು ಕಟ್ಟಾಗತ್ತೆ. ಯಾವುದೋ ಆ್ಯಪ್ನಲ್ಲಿ ಯಾರೋ 2 ವೀಲರ್ ಅವರು ಅವ್ರು ಕಟ್ತಾ ಇದ್ದಾರೆ. ಯಾಕಂದ್ರೆ ಜನಗಳಿಗೆ ಸೇವೆ ಕೊಡ್ತಾ ಇದ್ದಾರೆ, ಜನಗಳಿಗೆ ಬಹಳ ಒಳ್ಳೆ ಇದೆ. ಯಾವುದೋ ಇದು ರ್ಯಾಪಿಡೋ ಅನ್ನೇ ಇದು ಅನ್ಆಥರೈಸನ್. ನಾಳೆ ದಿವಸ ಹೆಚ್ಚು ಕಮ್ಮಿ ಯಾರಿಗೆನ್ನ ತಗೊಂಡು ಓಡೋಗ್ಬಿಟ್ರೆ ಅಂದ್ರೆ ಏನು ಮಾಡ್ತೀರಾ? ನಾಳೆ ದಿವಸ ಏನನ್ನ ಅಪಘಾತ ಆದ್ರೆ ನಾವು ಏನು ಒಂದೇ ಒಂದು DK ಶಿವಕುಮಾರ್ ಸಾಹೇಬ್ರಿಗೆ ಒಂದೇ ಒಂದು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ, ಸರ್ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ಕರ್ನಾಟಕನಲ್ಲಿ ನಿಮಗೆ ಇಷ್ಟೊಂದು ಒಂದು ಕೆಲಸ ಆಗಿಲ್ಲ ಅಂದ್ರೆ ನಮಗೆ ಬಹಳ ನಗುಗೆ ಬರ್ತದೆ ಸರ್. ಅದಕ್ಕೆ ನಿಮ್ಮ ಹತ್ರ ಮನವಿ ಮಾಡ್ತೀವಿ, ನಿಮ್ಮ ಹತ್ರ 2 ಕೈ ತಗೊಂಡು. ಯಾಕಂದ್ರೆ ಡ್ರೈವರ್ದು ಒಂದು ಜೀವನ, ಯಾಕಂದ್ರೆ ಪ್ಯಾಸೆಂಜರ್ದು ಒಂದು ಜೀವನ ಇರ್ತದೆ. ಅದಕ್ಕೆ ನೀವು ಸರಿಪಟ್ಟಬೇಕು. ಮಾಡಬೇಕಾದ್ರೆ ಈ ಆ್ಯಪ್ ನೀವು ತೆಗಿಬೇಕು ಸರ್. ಅವ್ರು ಬೇಕಾರ ಬಿಟ್ಟು ಅವ್ನು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆಟೋ ಡ್ರೈವರ್ಗೆ ಸ್ವಲ್ಪ, ಯಾಕಂದ್ರೆ ಫೈನಾನ್ಸ್ದು ಇರ್ತದೆ ಸಮಸ್ಯೆ. ನಾವು ಫೈನಾನ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಪರ್ಮಿಟ್ ಮಾಡಬೇಕು, ಆಮೇಲೆ ಏನೇನೋ ಹಲವಾರು ಸಮಸ್ಯೆ. ನಮಗೆ ಸ್ಕೂಲ್ ಇದಕ್ಕೆ ಹೋದ್ರೆ ನೀವು ಯಾವುದೋ ನಮಗೆ ESA ಕೊಟ್ಟಿಲ್ಲ, ಏನಿಲ್ಲ ಸರ್. ಅದಕ್ಕೆ ನಾವು ಏನು ಹೇಳ್ತೀವಿ, ಜೈ ಹಿಂದ್ ಕರ್ನಾಟಕ ಸಂಘಟನೆಯವರು ಇದು ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ನಮಗೆ ನಾವು 6 ಲಕ್ಷದ ಇನ್ಶೂರೆನ್ಸ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಡ್ರೈವರ್ ಬಂದ್ರೆ ಕೆನರಾ ಬ್ಯಾಂಕ್ಗೆ ಕರ್ಕೊಂಡು ಹೋಗ್ತೀವಿ. ಕೆನರಾ ಬ್ಯಾಂಕ್ನಲ್ಲಿ ಕೊಟ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಚೆಕ್ ಬುಕ್ ಒಂದು, ಆಮೇಲೆ ಅಕೌಂಟ್ ಓಪನ್ ಮಾಡ್ತೀವಿ, ಎಲ್ಲ ಫ್ರೀ. ಯಾಕಂದ್ರೆ ನಿಮ್ಮ ಅಕೌಂಟ್ನಲ್ಲಿ ನೀವು ಜೋಬ್ನಲ್ಲಿ ಹಣ ಮಾಡ್ಕೊಳ್ಬೇಡಿ. ಯಾಕಂದ್ರೆ ರಾತ್ರಿ ಟೈಮ್ನಲ್ಲಿ ನಮಗೆ ಯಾರೋ ಒಬ್ಬ ಇದ್ದ, ಒಂದು 8 ದಿವಸ ಮುಂಚೆ ಅವ್ನ ಆಟೋ ಡ್ರೈವರ್ಗೆ HLಗೆ ಕರ್ಕೊಂಡು ಹೋಗ್ಬಿಟ್ಟು, ಏರ್ಪೋರ್ಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅವನಿಗೆ ಕಲ್ಲಲ್ಲಿ ಹೊಡ್ಬಿಟ್ಟು ರಿಹಾಬ್ನಲ್ಲಿ ಇದ್ದ ಅವ್ನು ಕುಡ್ಕೊಂಡು ಅವನದು ದುಡ್ಡಿನಲ್ಲಿ 40,000 ಇದ್ದಿದ್ದಂತೆ, 40,000 ಬಾರಿಸ್ಕೊಂಡು ಹೋಗ್ಬಿಟ್ಟ. ಅದಕ್ಕೆ ನಾವು ಏನು ಹೇಳ್ತೀವಿ, ಇದು ಆ್ಯಪ್ ಇದೆ ಅಲ್ಲ, ಆ ಆ್ಯಪ್ನಲ್ಲಿ ಯಾವ ಬ್ಯಾಂಕನೋ ನಿಮ್ದು ಅದು ನಮಗೆ ಗೊತ್ತಿಲ್ಲ, ಆ ಇದ್ನಲ್ಲಿ ನೀವು ಮಾಡ್ಕೊಳ್ಳಿ. ಅವ್ನ ಗಾಡಿನೂ ತಗೊಂಡು ಹೋಗ್ಬಿಟ್ಟ ಅಂತ. ಆಮೇಲೆ ಕೋಲಾರ್ನಲ್ಲಿ ಹೋಗ್ಬಿಟ್ಟು 5,000 10,000 ಹಳ ಮಾಡಕ್ಬಿಟ್ಟು ಅವನು ಡ್ರಕ್ಕಿ ಅಂತ. ಈ ತರ ಡ್ರಕ್ಕಿ, ಈ ತರ ಚರ್ಸಿಗಳು ಬಹಳ ಇದ್ದಾರೆ. ಅದಕ್ಕೆ ಕತ್ಲಿನಲ್ಲಿ ಹೋಗ್ಬಿಡ ನೀವು. ಯಾಕಂದ್ರೆ ಎಲ್ಲ ಆಟೋ ಡ್ರೈವರ್ಗೆ ಹೇಳ್ತೀನಿ, ಹುಷಾರಿರ್ಬೇಕು. ಇಲ್ಲ ಸರ್ ನಮ್ಗೆ ಬರೋಕೆ ಆಗೋದಿಲ್ಲ, ಇಲ್ಲ ನಾವು ಇಲ್ಲಿ ನಿಲ್ಲಿಸ್ತೀವಿ, ಯಾವುದು ಜಾಗನಲ್ಲಿ ಕತ್ಲು ಇರ್ತದೆ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬೋದು ಸರ್.
ಇವಾಗ ಇದು ಟೂ ವೀಲರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಟೂ ವೀಲರ್ ಬಗ್ಗೆ ಇಷ್ಟೇ ಸರ್. ಏನ್ ಸರ್ ಗೌರ್ಮೆಂಟ್ ಇದ್ದೀರಾ, ಗೌರ್ಮೆಂಟ್ಗೆ ಗೊತ್ತಾಗ್ಬೇಕು ಸರ್ ನಾವು ಯಾರಿಗೆ ಚಲನ ಮಾಡಕ್ ಕೊಡ್ಬೇಕು. ಕರ್ನಾಟಕದಲ್ಲಿ ನಾವು ಓಟ್ ಹಾಕ್ಬಿಟ್ಟು ಈ ಸರ್ಕಾರಕ್ಕೆ ಏನಕ್ಕೆ ಕೂಡ್ಸಿರೋದು, ಎಲ್ಲಾರ್ಗೆ ಮಿನಿಸ್ಟರ್ ಏನಕ್ಕೆ ಮಾಡಿರೋದು, ಮಿನಿಸ್ಟರ್ ಮಾಡ್ಬೇಕಂದ್ರೆ ಅವ್ರದ್ದು ಕರ್ತವ್ಯ ಏನೇನು ಅಂತ ಹೇಳಿದ್ರು. ಡಿ ಕೆ ಸಾಹೇಬ್ರಿಗೆ ಇವಾಗ ಇದೀರಾ, ಡಿ ಕೆ ಸಾಹೇಬ್ರ ಹತ್ರ ಬಹಳ ಪವರ್ ಇದೆ. ಡಿ ಕೆ ಸಾಹೇಬ್ರು ಒಬ್ರಿಗೆ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೇಳಿದ್ರು ನಮ್ಗೆ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಕ್ಕೆ ತಾಕತ್ತಿದೆ ಅಂತ. ಇದಕ್ಕೆ ಒಂದು ಅವಕಾಶ ಕೊಡಿ ಸರ್, ನಿಮ್ಗೆ ಹತ್ರ ಬಹಳ ಪವರ್ ಇದೆ. ಕೂಡಲೇ ನೀವು ಸಭೆಗೆ ಕರೆಸ್ಬಿಟ್ಟು ಯಾವ್ದು ಈ ಆ್ಯಪ್ ಇದೆ ಅಲ್ರಿ, ಈ ಆ್ಯಪ್ಗೆ ನೀವು ಡಿಲೀಟ್ ಮಾಡಲೇಬೇಕು ಸರ್. ಅದಕ್ಕೆ ನಿಮ್ಮ ಹತ್ರ ನಾನು ಏನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇಲ್ಲ, ನಿಮ್ಗೆ ಒಂದು ಹೇಳಿಕೆ ಕೊಡ್ತಾ ಇರೋದು. ಯಾಕಂದ್ರೆ ನೀವು ಒಂದು ಜಮಾನಲ್ಲಿ ಆಟೋನಲ್ಲಿ ಹೋಗಿ ಬರ್ಬೋದು, ಹೋಗ್ತಾ ಇರ್ಬೋದು, ನಿಮ್ಮ ಮಕ್ಕಳಿದೆ. ಯಾಕೆ ಸರ್ ಇಷ್ಟೊಂದು ಚಿಕ್ಕ ಕೆಲಸ ಇದು? ನೀವು ಒಂದು ಆದೇಶ ನೀವು ಬರ್ಸ್ಬಿಟ್ಟು ಒಂದು ಆದೇಶ ಕೊಟ್ರೆ ಯಾವುದು ಇದು ಕೆಲಸ ಆಗತ್ತೆ ಸರ್. ನಿಮ್ಮ ಹತ್ರ ನೋಡಿ 2,50,000 ಜನ ನಮ್ಮ ಹತ್ರ 2.5 ಲಕ್ಷ ಇದ್ದಾರೆ. ಬೇರೆ ಆಟೋ ಡ್ರೈವರ್ ಅವ್ರದ್ದು ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಟೋಟಲ್ 25 lakhs. ಯಾಕಂದ್ರೆ ಟಾಪ್ ಲೈನರ್ ಇದ್ದಾರೆ, ಟಿಕ್ಕರ್ ಇದ್ದಾರೆ, ಪೇಂಟರ್ ಇದ್ದಾರೆ, ಹಲವಾರು ಜನ ಯಾಕಂದ್ರೆ ಇದಕ್ಕೆ ಸೇರೋರು ಇದ್ದಾರೆ. ಯಾಕಂದ್ರೆ ಅವ್ರ ಫ್ಯಾಮಿಲಿದು ಏನ್ ಸರ್ ಆಗ್ತದೆ. ನೀವು ಒಂದು ಆದೇಶ ಮಾಡಿ ಸರ್, ಇವತ್ತಿಂದ ನೀವು ತಿಳ್ಕೊಳ್ಳಿ. ಈ ಮಾತು ನಾವು ಈ ಟಿವಿ ನ್ಯೂಸ್ ಚಾನೆಲ್ ಅವ್ರಿಗೆ ನಾವು ಕೊಡ್ತಾವಿ. ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕು, ಇದು ಒಂದು ಮಾಡಬೇಕು ಸರ್. ನಿಮ್ಮ ಹತ್ರ ನಾವು ಮನವಿ ಮಾಡ್ತಾರೆ ಸರ್. ಯಾಕಂದ್ರೆ ಬಹಳ ಕಷ್ಟದಲ್ಲಿ ಇದೀವಿ ನಾವು. ಆಪ್ ಕ್ಯಾನ್ಸಲ್ ಮಾಡಬೇಕು ಅಂತ ನೀವು ಮನವಿ ಮಾಡಿ. ಎಸ್ ಸರ್ ಇದು ಒಂದು ಆಪ್ ನೀವು ವಿಧಾನಸೌಧದಲ್ಲಿ ನಿಮ್ದು ಏನೇನೋ ಇರ್ತದೆ, ನಿಮ್ಗೆ ಬಹಳ ನಮ್ಮಿಂದ ಜಾಸ್ತಿ ನಿಮ್ಗೆ ಗೊತ್ತು. ಅದಕ್ಕೆ ನಾವು ಜೈ ಹಿಂದ್ ಕರ್ನಾಟಕ ಸಂಘಟನೆ ಏನ್ ಹೇಳ್ತಾರೆ, ನಾವು ಬಹಳ ಕಷ್ಟದಲ್ಲಿ ಇದ್ದೀವಿ. ಅದಕ್ಕೆ ನಾವು ಸ್ವಲ್ಪ ನಮ್ಗೆ ಮಾಡಿಕೊಟ್ರೆ ಬಹಳ ಒಳ್ಳೆಯದು ಸರ್. ನಾವು ನಮಸ್ಕಾರ. ನಮ್ಮ ಜೈ ಹಿಂದ್ ಕರ್ನಾಟಕ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರು ಅಯ್ಯಪ್ಪನವ್ರಿಗೂ ನಮಸ್ಕಾರ. ಅದು ರ್ಯಾಪಿಡೋ, ಓಲಾ, ಊಬರು, ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಮೊನ್ನೆ ನೀವು ನೋಡ್ಬೇಕಾಗಿರ್ಬೋದು, ನ್ಯೂಸಲ್ಲಿ ಮೀಡಿಯಾದಲ್ಲಿ ಎಲ್ಲ ಬಂತು. HL ಅಲ್ಲಿ ಕಾಲ್ ವೇತನದಲ್ಲಿ ಆ ಹುಡುಗಿ ಒಂದು ರ್ಯಾಪಿಡೋ ಬೈಕು ಬುಕ್ ಮಾಡಿಕೊಂಡು HL ತರ ಹೋಗಿ ಇರೋದು. ಅದಕ್ಕೆ ಒಂದು ಟ್ರ್ಯಾಕ್ಟರ್ ಒಂದು ಬಂದು ತಲೆಗೆ ಓಡ್ಬಿಟ್ಟ. 22 ಲಕ್ಷ ಮಣಿಪಾಲ್ ಹಾಸ್ಟೆಲಲ್ಲಿ ಖರ್ಚು ಮಾಡಿದ್ದಾರೆ ಅವ್ರ ಗಂಡ. ಎಲ್ಲಿಂದ ತಗೊಂಡ್ ಬಂದು ಎಲ್ಲಿಂದ ಹಾಕಿದ್ದಾರೆ ಅಂತ ನಮ್ಗೂ ಗೊತ್ತಿಲ್ಲ. ಪಾಪ ನೋಡಿ, ಅವ್ರಿಗೋಸ್ಕರ ನಾವು ಹೇಳ್ತಾ ಇದ್ದೀವಿ. ಲೇಡೀಸ್ಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರು. ಮೊನ್ನೆನೂ ನೋಡಿದೆ ನಾನು, ಲೇಡೀಸ್ಗೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಕೊಟ್ಟಿದ್ದಾರೆ. ಏನ್ ಕಾರಣಪ್ಪ ಅಂದ್ರೆ, ಲೇಡೀಸು ಮನೆಯಲ್ಲಿ ಇರಬೇಕು, ಅದು ಒಳ್ಳೇದು. ಲೇಡೀಸು ಮನೆಯಲ್ಲಿ ಇರಬೇಕು. ಅವ್ರ ಆಫೀಸ್ಗೂ ಹೋಗಿ ಮತ್ತೆ ಬರೋದು ಟೈಮಲ್ಲಿ ರ್ಯಾಪಿಡೋ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೀವನ ಹೆಂಗೆ ಡಿ ಕೆ ಶಿವಕುಮಾರ್ ಸರ್ ಅವರೇ? ನಮ್ಗೇನೋ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೂ ಸ್ಕೂಲ್ ಫೀಸ್ ಕಟ್ಟಬೇಕು, ಆಮೇಲೆ ಮನೆ ವಾಡಗೆ ಕೊಡಬೇಕು. ಇದು ಸರ್ಕಾರ ಏನ್ ಕೊಟ್ಟಿಲ್ಲ ನಮ್ನ. ನಾವು ಕರ್ನಾಟಕದವ್ರೆ, 1 ರೂಪಾಯಿನೂ ಕೊಟ್ಟಿಲ್ಲ, ಒಂದು ಮನೆ ಅಂತರನು ಕೊಟ್ಟಿಲ್ಲ. ಇವತ್ತವರೆಗೂ ನಾವು ಮನೆ ವಾಡಗೆ ಮನೆಯಲ್ಲಿನೂ ಇದ್ದೀವಿ. ತಿಂಗಳಿಗೆ ಒಂದು 30-35 ಸಾವಿರ ರೂಪಾಯಿ ಸಂಬಂಧ ಮಾಡ್ತೀವಿ. ಅದರಲ್ಲಿ 15,000 ರೂಪಾಯಿ 12,000 ರೂಪಾಯಿ ಮನೆಗೆ ವಾಡಗೆ ಕೊಟ್ಬಿಡ್ತೀವಿ. ಕರೆಂಟ್ ಬಿಲ್ಲು, ಇದು ಸ್ಕೂಲ್ ಫೀಸು ಎಲ್ಲ ಬರುತ್ತೆ ಸ್ವಾಮಿ ಅವರೇ. ಅದಕ್ಕೆ ನಾವು ಏನು ಹೇಳ್ತೀನಿ ಅಂದ್ರೆ, ಇದು ಓಲಾ, ಊಬರ್ ಬೈಕ್, ಓಲಾ, ಊಬರ್, ರ್ಯಾಪಿಡೋ, ಇದು 3 ಐತೆ ನೋಡಿ. ಇದು 3ನ್ನು ಎತ್ಬಿಡಿ, ಆಪ್ ಕ್ಲೋಸ್ ಮಾಡ್ಬಿಡಿ. ಆಟೋಗೂ ಬೇಡ, ಅದು ಎಲ್ಲ ಕ್ಲೋಸ್ ಮಾಡ್ಬಿಡಿ. ನಾವು ಮೀಟರ್ ಹಾಕೊಂಡು ಆರಾಮಾಗಿ ಓಡ್ತೀವಿ. ಮೀಟರ್ ಗೌರ್ಮೆಂಟ್ ಕೊಟ್ಟಿದ್ದಾರಲ್ಲ, ಯಾಕೆ ಮೀಟರ್ ಪಾಸಿಂಗ್ ಮಾಡ್ಬೇಕು ನಾವು? ಹೌದು ಸ್ವಾಮಿ, ಮೀಟರ್ ಪಾಸಿಂಗ್ ಯಾಕೆ ಮಾಡ್ಬೇಕು? ಮೀಟರ್ ಪಾಸಿಂಗೇ ಮಾಡಲ್ಲ, ಬಿಟ್ಬಿಡಿ. ಒಂದ್ ಕೆಲಸ ಮಾಡಿ, ಅದನ್ನು ಆಪ್ ಇರ್ಲಿ, ಮೀಟರ್ದು ಎಟ್ಬಿಡಿ ಅಂತ ಹೇಳಿ. ಅದಕ್ಕೂ ನಾವು 1,000 ರೂಪಾಯಿ ಮಿಚ್ಚ ಆಗತ್ತೆ, ಮಿಚ್ಚ ಆಗ್ಬಿಡತ್ತೆ. ಇವಾಗ ನೀವು ಹೇಳಿದ್ರು ಆಟೋದವ್ರಿಗೆ 36 ರೂಪಾಯಿ ಮಿನಿಮಮ್ ಅಂತ. ನಾವು ಮಾಡಿದೀವಿ, 36 ರೂಪಾಯಿ ಮಾಡಿದೀವಿ. ಇವಾಗ ಕ್ಯಾಬ್ ಅವ್ರಿಗೆ 24 ರೂಪಾಯಿ 1 ಕಿಲೋಮೀಟರ್ ಇರೋದು 10 ರೂಪಾಯಿಗೆ ಓಡಿಸ್ತಾ ಇದ್ದಾರೆ. ಓಲಾದಲ್ಲಿ ಇರ್ಲಿ, ರ್ಯಾಪಿಡೋದಲ್ಲಿ ಇರ್ಲಿ, ಊಬರ್ ಅಲ್ಲಿ ಇರ್ಲಿ, ಚೆಕ್ ಮಾಡ್ಕೊಂಡು ನೋಡ್ಕೊಡಿ. 10 ರೂಪಾಯಿಗೆ ಓಡಿಸ್ತಾ ಇದ್ದಾರೆ ಕ್ಯಾಬ್ ಅವರು. 24 ರೂಪಾಯಿಯಲ್ಲಿ 10 ರೂಪಾಯಿಯಲ್ಲಿ ಅದು ಒಂದಾಯ್ತು. ಮತ್ತೆ ಲೇಡೀಸ್ ಮನೆಯಲ್ಲಿ ಅವ್ರ ಗಂಡ ಯಾವ್ದನ್ನ ಆಫೀಸ್ಗೆ ಹೋಗ್ತಾರೆ, ಅವ್ರು ಸ್ವಲ್ಪ ಲೇಟ್ ಇದೆ ಅಂದ್ರೆ ಬುಕ್ ಮಾಡ್ತಾರೆ. ಬುಕ್ ಮಾಡಿಬಿಟ್ಟು ಓಲಾದಲ್ಲಿ ಇರ್ಲಿ, ರ್ಯಾಪಿಡೋದಲ್ಲಿ ಇರ್ಲಿ, ಊಬರ್ ಅಲ್ಲಿ ಇರ್ಲಿ, 2 ವೀಲರ್ ಅಲ್ಲಿ ಬುಕ್ ಮಾಡ್ತಾರೆ. ಅವ್ರ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ಬೇಕಾ ಮನೆಯಲ್ಲಿ? ಅವ್ರ ಜೀವನ ಇಲ್ವಾ? ಬೇರೆ ಹುಡುಗಾದಲ್ಲಿ ಅವನು 2 ವೀಲರ್ ಅಲ್ಲಿ ಕೂತ್ಕೊಂಡು ಬಂದ್ಬಿಟ್ರೆ ಅವನು ಗಂಡ ಬಿಡ್ತಾನ? ಬಿಡಲ್ಲ ಸ್ವಾಮಿ. ಅದಕ್ಕೆ ನಾವು ಹೇಳ್ತಾ ಇರೋದು,
ಯಾರ್ದು ಮೈಂಡ್ ಸರಿ ಇರುತ್ತೆ ಸರಿ ಇಲ್ಲ ಅಂತ ಗೊತ್ತಾಗಲ್ಲ. ಮೊನ್ನೆ ನೋಡಿ ನಮ್ಮ ಆಟೋ ಡ್ರೈವರ್ ಇಕೆ ಫ್ಯಾಕ್ಟ್ರಿದಲ್ಲಿ, ಬೆಂಗಳೂರು ಇಕೆ ಫ್ಯಾಕ್ಟ್ರಿದಲ್ಲಿ ವಿಷ ಕುಡ್ಕೊಂಡು ಸತ್ತೋಗ್ಬಿಟ್ಟ. ಏನ್ ಕಾರಣ? ಬಿಸ್ನೆಸ್ ಇಲ್ಲ ಕಾರಣ. ಬರೀ 1,50,000 ರೂಪಾಯಿಗೆ ವಿಷ ಕುಡ್ಕೊಂಡು ಸತ್ತೋಗ್ಬಿಟ್ಟ ಅವನು. ಅವನ ಜೀವನ ಹೆಂಗೆ? ಪಾಪ ವಯಸ್ಸು ಬಂದಿದೆ, ಅವ್ರ ಹುಡುಗಿ ಮದುವೆ ಮಾಡಬೇಕು, ಅವ್ರದ್ದು ಜೀವನ ಹೆಂಗೆ? ಅದು ಬದಲು ಹೇಳಿ ಸ್ವಾಮಿ. ಅವರು ಮನೆಯಲ್ಲಿ ಯಾರು ಇದು ಮಾಡಲ್ಲ, ಯಾರು ಖರ್ಚಿಗೆ ಹೋಗ್ತಾ ಇಲ್ಲ, ಹೇಳಿ ಸ್ವಾಮಿ ಅವ್ರ ಜೀವನ ಹೆಂಗೆ? ಅದು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ನೋಡಿ ನಮ್ಮನ್ನ ಬಿಸ್ನೆಸ್ ಇಲ್ಲ ಅಂದ್ರ ಅವರು ವಿಷ ಕುಡ್ಕೊಂಡು ಸತ್ತೋಗ್ಬಿಟ್ರು. ಮತ್ತೆ 2 ವೀಲರ್ ಬೈಕ್ ಟ್ಯಾಕ್ಸಿದಲ್ಲಿ ಬೇರೆ ಬೇರೆ ಊರಿನಿಂದ ಬಂದು ಕೇರಳನಿಂದ ಬರ್ತಾರೆ. ಇವಾಗ ರ್ಯಾಪಿಡೋದವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ, ನಮ್ಮ ಈ ದೇಶದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು, ರ್ಯಾಪಿಡೋದವನು. ಇವಾಗ ಯಾರಿಗೆ ಎತ್ಕೊಂಡು ಹೋಗಿ ಇಟ್ಕೋಬೇಕು? ಅದಕ್ಕೆ ನಾವು ವಿಂತೇವೆ. ಏನಪ್ಪ ಹೇಳ್ತೀನಿ ಅಂದ್ರೆ, ಇದು ಬೈಕ್ ಟ್ಯಾಕ್ಸಿ, ಓಲಾ ಇರಲಿ, ಊಬರ್ ಇರಲಿ, ರ್ಯಾಪಿಡೋ ಇರಲಿ, ಇದು ಮೂರನ್ನು ಬೈಕ್ ಟ್ಯಾಕ್ಸಿ ಮಾತ್ರ ಬಂದ್ ಮಾಡಿಬಿಡಿ. ಇಲ್ಲ ಅಂದ್ರೆ ನಮ್ದು ಆ್ಯಪ್ ಬಂದ್ ಮಾಡಿಬಿಡಿ. ನಮ್ಗೂ ಬೇಡ, ನಮ್ಗೂ ಬೇಡ. ಮೀಟರ್ ಇದೆ, ಮೀಟರಲ್ಲಿ ನಾವು ಲೈನಲ್ಲಿ ಹಾಕ್ತೀವಿ. ದಿನಸಿಗೆ ನಂಗೆ ಏನು ಸಂಬಂಧ ಇದೆ ಅದು ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಬೇರೆ ಏನೂ ಕೇಳಲ್ಲ ನಿಮ್ಮ ಹತ್ರ. ಇಷ್ಟೇ ಮಾತು. ಜೈ ಹಿಂದ್, ಜೈ ಕರ್ನಾಟಕ ಸಂಘಟನೆ.